ಚಿಕ್ಕಬಳ್ಳಾಪುರದಲ್ಲಿ ಭೂಸ್ವಾಧೀನ ವಿರೋಧಿ ಹೋರಾಟ ತೀವ್ರ 155 ದಿನಗಳ ಧರಣಿ, ಸಾವಿರಾರು ರೈತರ ಬೃಹತ್ ಬೈಕ್ ರ್ಯಾಲಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಭೂಸ್ವಾಧೀನ ವಿರೋಧಿಸಿ ರೈತರ ಹೋರಾಟ ಮತ್ತಷ್ಟು ತೀವ್ರಗೊಂಡಿದೆ. ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿರುವ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಕಳೆದ 155 ದಿನಗಳಿಂದ ಅನಿರ್ದಿಷ್ಟಾವಧಿ ಧರಣಿ ನಡೆಯುತ್ತಿದ್ದು, ಇದೀಗ ಹೋರಾಟಕ್ಕೆ ಮತ್ತಷ್ಟು ಬಲ ಬಂದಿದೆ. ಕೆಆರ್ಎಸ್ ಪಕ್ಷ, ರಾಜ್ಯ ರೈತ ಸಂಘ ಹಾಗೂ ವಿವಿಧ ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ಸಾವಿರಾರು ರೈತರು ಬೃಹತ್ ಬೈಕ್ ರ್ಯಾಲಿ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜಂಗಮಕೋಟೆ ಹೋಬಳಿಯ ಸುಮಾರು 13 ಗ್ರಾಮಗಳ ಸಮೀಪದಿಂದ ರೈತರು ಬೈಕ್ಗಳಲ್ಲಿ ರ್ಯಾಲಿ ಆರಂಭಿಸಿ ಶಿಡ್ಲಘಟ್ಟದಿಂದ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದವರೆಗೆ ಸಾಗಿದರು. ಅರಿಶಿನ ಬಣ್ಣದ ಸಮವಸ್ತ್ರ, ಹೆಗಲ ಮೇಲೆ ಹಸಿರು ಶಾಲು ಹಾಗೂ ಕೈಯಲ್ಲಿ ನೀಲಿ ಬಾವುಟ ಹಿಡಿದಿದ್ದ ರೈತರು ಸಾವಿರಾರು ಬೈಕ್ಗಳೊಂದಿಗೆ ರ್ಯಾಲಿಯಲ್ಲಿ ಭಾಗವಹಿಸಿದರು. ಬೇಕು ಬೇಕು ಭೂಮಿ ಬೇಕು, ಭೂಸ್ವಾಧೀನ ಕೈಬಿಡಿ ಎಂಬ ಘೋಷಣೆಗಳು ಪ್ರತಿಭಟನಾ ಸ್ಥಳದಲ್ಲಿ ಮೊಳಗಿದವು. ಕೆಆರ್ಎಸ್ ಪಕ್ಷದ ಗೌರವಾಧ್ಯಕ್ಷ ರವಿಕೃಷ್ಣ ರೆಡ್ಡಿ ಅವರು ಪ್ರತಿಭಟನೆಯನ್ನುದ್ದೇಶಿಸಿ ಮಾತನಾಡಿ, ರೈತರ ತಾಳ್ಮೆಯನ್ನು ಪರೀಕ್ಷಿಸಬೇಡಿ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಕೃಷಿ ಭೂಮಿಯೇ ರೈತರ ಜೀವನಾಧಾರವಾಗಿದ್ದು, ಅದನ್ನು ಕೈಗಾರಿಕೆಗಳಿಗಾಗಿ ಪಡೆದುಕೊಂಡು ರೈತರನ್ನು ಬೀದಿಗೆ ತಳ್ಳಬಾರದು ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಅಲ್ಲದೆ ಖೇದ್ ಸಂಸ್ಥೆ ರಿಯಲ್ ಎಸ್ಟೇಟ್ ಏಜೆಂಟ್ನಂತೆ ವರ್ತಿಸುತ್ತಿದೆ ಎಂದು ಆರೋಪಿಸಿದ ರವಿಕೃಷ್ಣ ರೆಡ್ಡಿ, ಫಲವತ್ತಾದ ಭೂಮಿಯನ್ನು ಕೈಗಾರಿಕೆಗಳ ಹೆಸರಿನಲ್ಲಿ ಸ್ವಾಧೀನಪಡಿಸಿಕೊಳ್ಳಲಾಗುತ್ತಿದೆ ಎಂದು ಹೇಳಿದರು. ಜಂಗಮಕೋಟೆ ಭಾಗದ ಸುಮಾರು 830 ಎಕರೆ ಜಮೀನು ಸ್ವಾಧೀನಪಡಿಸಿಕೊಳ್ಳುವ ಪ್ರಕ್ರಿಯೆ ನಡೆಯುತ್ತಿದೆ ಎಂದು ಅವರು ಆರೋಪಿಸಿದರು. ಈ ಹಿಂದೆ ಮಸ್ತೇನಹಳ್ಳಿ ಬಳಿ ಸುಮಾರು 3,000 ರೈತರ ತಾಳ್ಮೆಗೂ ಒಂದು ಮಿತಿ ಇದೆ ಮತ್ತು ಅದು ತಾಳ್ಮೆಯನ್ನ ಮೀರುವ ಹಂತಕ್ಕೆ ಬರ್ತಾ ಇದೆ ಅನ್ನೋದನ್ನ ರಾಜ್ಯ ಸರ್ಕಾರ ಗಮನಿಸಬೇಕು. ವಿಶೇಷವಾಗಿ ಇಲ್ಲೇ ನಮ್ಮ ಕಣ್ಮುಂದೆ ಇರುವಂತಹ ಜಿಲ್ಲಾ ಆಡಳಿತ ಅದನ್ನ ಗಮನಿಸಿ ಸೂಕ್ತವಾದ ವರದಿಗಳನ್ನ ಸಲ್ಲಿಸಿ ಈ ಕೂಡಲೇ ಅನಗತ್ಯವಾದಂತಹ ರೈತರ ಭೂಮಿಯನ್ನ ಕೊಳ್ಳೆ ಹೊಡೆಯೋದಿಕ್ಕೆ ದಲ್ಲಾಳಿ ಕೆಲಸ ಮಾಡ್ತಾ ಇರುವಂತಹ ಕೆಡಿಬಿಎನ್ ಭೂಸ್ವಾಧೀನ ಮಾಡ್ಕೊಳಕ್ ಹೋಗಿದೆ. ಆ ಇಡೀ ಪ್ರಕ್ರಿಯೆಯನ್ನ ಈ ಕೂಡಲೇ ಕೈ ಬಿಡಬೇಕು ಅಂತೇಳಿ ನಾನು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಲ್ಲಿ ಆಗ್ರಹ ಮಾಡ್ತಾ ಇದ್ದೀನಿ. ಅವ್ರು ಹೇಳ್ತಾ ಇದ್ರು, ಇಲ್ಲಿ ಪೊರಕೆ ತೋರಿಸಿದ್ವಿ, ನಾವು ಪೊರಕೆ ಹೊಡಿಲಿಲ್ಲ, ಪೊರಕೆ ತೋರಿಸಿದ್ವಿ, ಆದ್ರೆ ಅದ್ರ ಪರಿಣಾಮ ಏನಾಯ್ತು, ಬಿಡದಿನಲ್ಲಿ ಸರ್ಕಾರಿ ಅಧಿಕಾರಿಗಳನ್ನ ಪೊರಕೆಯಲ್ಲಿ ಹೊಡೆದ್ರು ಹಳ್ಳಿ ಹೆಣ್ಣು ಮಕ್ಕಳು ಅವರ ಭೂಮಿಯನ್ನ ಮೆಷರ್ ಮಾಡೋದಕ್ಕೆ ಬಂದಿರೋರಿಗೆ ಅಂತ ಹೇಳಿ. ಅದೇ ತರಕಲ್ಲಿ ನಾವು ಒನಕೆ ಹಿಡ್ಕೊಳ್ತೀವಿ, ಮುಂದಿನ ಸಲಕ್ಕೆ ಒನಕೆ ಹಿಡ್ಕೊಂಡು ನಡು ಮುರಿತೀವಿ ಅನ್ನುವಂತ ಮಾತುಗಳನ್ನು ಹೇಳ್ತಾ ಇದ್ದಾರೆ. 0 ಎಕರೆ ಭೂಮಿ ಪಡೆದು 13 ವರ್ಷ ಕಳೆದರೂ ಕೇವಲ 3 ಫ್ಯಾಕ್ಟರಿಗಳು ಮಾತ್ರ ನಿರ್ಮಾಣವಾಗಿವೆ ಎಂದು ಅವರು ಉದಾಹರಿಸಿದರು. ಇದೇ ವೇಳೆ ಹೋರಾಟ ಮುಂದಿನ ದಿನಗಳಲ್ಲಿ ಮತ್ತಷ್ಟು ತೀವ್ರಗೊಳ್ಳುವ ಎಚ್ಚರಿಕೆಯನ್ನು ರವಿಕೃಷ್ಣ ರೆಡ್ಡಿ ನೀಡಿದ್ದಾರೆ. ಕಾನೂನು ಕೈಗೆತ್ತಿಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗುವ ಮುನ್ನವೇ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಕೈಬಿಡಬೇಕು ಎಂದು ಅವರು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಇನ್ನು ರಾಜ್ಯ ರೈತ ಸಂಘದ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ ಅವರು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಮನವಿ ಮಾಡಿದರು. ಏನೀಗ 2823 ಎಕರೆ ಭೂಸ್ವಾಧೀನಕ್ಕೆ ಸರ್ಕಾರ ಮುಂದಾಗಿದೆ, ಅದಾಗಬಾರದು. ಟೋಟಲಿ 2823 ಫಲವತ್ತಾದ ಭೂಮಿ, ಎಲ್ಲ ತರಕಾರಿ, ದ್ರಾಕ್ಷಿ, ಗೋಡಂಬಿ, ಮಾವು, ರಾಗಿ, ಜೋಳ, ಕ್ಯಾರೆಟ್, ಟೊಮೆಟೊ ಎಲ್ಲ ಬೆಳೆಯುವಂತ ಫಲವತ್ತಾದ ಭೂಮಿಯನ್ನು ನಾವು ಈ ಹೋರಾಟದ ಮೂಲಕ ತಿಳಿಸೇನಂದ್ರೆ ಕೈ ಬಿಡಬೇಕು. ಡಿ.ಕೆ. ಶಿವಕುಮಾರ್ ಅವರು ನಾನು ರೈತ ಅಂತ ಹೇಳ್ಕೊಂತಾರೆ, ಶ್ರದ್ಧಾನೆ ಹೇಳ್ತಾರೆ, ನಾನು ರೈತರ ಪರ ಇದ್ದೀನಿ, ರೈತರನ್ನ ಉಳಿಸ್ತೀನಿ, ಮುಂದಿನ ದಿನಗಳಲ್ಲಿ ನಾನು ರೈತ ಉಳಿಸ್ಕೊಡ್ತೀನಿ ಅಂತ ಹೇಳಿ ಸದ್ದಲ್ಲಿ ಹೇಳ್ತಾರೆ ಶಾಲ್ವ ಹಾಕೊಂಡು. ಆ ಮಾತನ್ನ ಉಳಿಸ್ಕೊಬೇಕಂತ ಹೇಳ್ತೀನಿ. ಅವ್ರು ಉಳಿಸ್ಕೊಂಡಾದರೆ ತಾವು ರೈತನ ಮಗ ಎಂದು ಹೇಳಿಕೊಳ್ಳುವ ಡಿ.ಕೆ. ಶಿವಕುಮಾರ್ ಅವರು ರೈತರ ಪರ ನಿಂತು ರೈತರಿಗೆ ನೀಡಿರುವ ಮಾತನ್ನು ಉಳಿಸಿಕೊಳ್ಳಬೇಕು ಎಂದು ಒತ್ತಾಯಿಸಿದರು. ಖೇರ್ಬ್ ಹೆಸರನ್ನು ಪಹಣಿಯಿಂದ ತೆಗೆದು ಕೂಡಲೇ ಡಿನೋಟಿಫಿಕೇಷನ್ ಮಾಡಿ ರೈತರ ಭೂಮಿಯನ್ನು ರೈತರಿಗೆ ವಾಪಸ್ ನೀಡಬೇಕು ಎಂದು ಆಗ್ರಹಿಸಿದರು. ಇನ್ನು ಜಂಗಮಕೋಟೆ ಭಾಗದಲ್ಲಿ ಸುಮಾರು 823 ಎಕರೆ ಫಲವತ್ತಾದ ಕೃಷಿ ಭೂಮಿ ಇದ್ದು, ಇಲ್ಲಿ ದ್ರಾಕ್ಷಿ, ಮಾವು, ಗೋಡಂಬಿ, ರಾಗಿ, ಜೋಳ, ಟೊಮ್ಯಾಟೊ, ಕ್ಯಾರೆಟ್ ಸೇರಿದಂತೆ ವಿವಿಧ ಬೆಳೆಗಳನ್ನು ರೈತರು ಬೆಳೆಯುತ್ತಿದ್ದಾರೆ ಎಂದು ರೈತ ಸಂಘ ತಿಳಿಸಿದೆ. ಈ ಫಲವತ್ತಾದ ಕೃಷಿ ಭೂಮಿಯನ್ನು ಯಾವುದೇ ಕಾರಣಕ್ಕೂ ಕೈಗಾರಿಕಾ ಉದ್ದೇಶಕ್ಕೆ ನೀಡಲು ಬಿಡುವುದಿಲ್ಲ ಎಂದು ರೈತರು ಸ್ಪಷ್ಟಪಡಿಸಿದ್ದಾರೆ. ಒಟ್ಟಿನಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಕಳೆದ 155 ದಿನಗಳಿಂದ ನಡೆಯುತ್ತಿರುವ ಭೂಸ್ವಾಧೀನ ವಿರೋಧಿ ಹೋರಾಟ ಇದೀಗ ಬೃಹತ್ ಬೈಕ್ ರ್ಯಾಲಿಯ ಮೂಲಕ ಮತ್ತಷ್ಟು ತೀವ್ರಗೊಂಡಿದ್ದು, ಸರ್ಕಾರ ರೈತರ ಬೇಡಿಕೆಗೆ ಯಾವ ರೀತಿಯಲ್ಲಿ ಸ್ಪಂದಿಸಲಿದೆ ಎಂಬುದು ಇದೀಗ ಕುತೂಹಲ ಮೂಡಿಸಿದೆ. ಭೂಮಿ ಉಳಿಸಿ, ರೈತರ ಬದುಕು ಉಳಿಸಿ ಎಂಬ ಘೋಷಣೆಯೊಂದಿಗೆ ರೈತರ ಹೋರಾಟ ಮುಂದುವರಿದಿದೆ. ಸುದ್ದಿಗಳಿಗಾಗಿ ಸಂಪರ್ಕಿಸಿ ವಿಶ್ವದೃಷ್ಟಿ ಕನ್ನಡ ನ್ಯೂಸ್ 24/7.